ಇದು ಶ್ರೀಕೃಷ್ಣ ಪರಮಾತ್ಮನ ಒಂದು ಭಾವನಾತ್ಮಕ, ಪ್ರೇರಣಾತ್ಮಕ, ಭಕ್ತಿಭಾವದ ಒಂದು ತುಂಬ ಅದ್ಭುತವಾದ ಕಥೆ ಮತ್ತು ಸಂದೇಶ ಆಗಿದೆ. ನೀವು ಇದನ್ನು ಈಗಲೇ ಕೇಳಿ. ಇದರಿಂದ ನಿಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ. ಈ ಜಗತ್ತಿನಲ್ಲಿ ನೋವು ಇಲ್ಲದ ಮನುಷ್ಯನಿಲ್ಲ, ಆದರೆ ನೋವಿನ ನಡುವೆ ದಾರಿ ತೋರಿಸುವವನು ಅವನೊಬ್ಬನೇ, ಶ್ರೀಕೃಷ್ಣ. ನೀನು ಒಂಟಿಯಾಗಿರುವಂತೆ ಅನ್ನಿಸಿದಾಗ, ನಿನ್ನೊಳಗೆ ಯುದ್ಧ ನಡೆಯುವಾಗ, ಯಾರಿಗೂ ಹೇಳಲಾಗದ ಕಣ್ಣೀರು ಸುರಿಯುವಾಗ ಕೃಷ್ಣ ನಿನ್ನ ಪಕ್ಕದಲ್ಲೇ ನಿಂತಿರುತ್ತಾನೆ. ಇವತ್ತು ಹೇಳಲು ಹೊರಟಿರುವ ಕಥೆ ಕೇವಲ ಅರ್ಜುನನ ಕಥೆ ಅಲ್ಲ, ನಿನ್ನದು, ನನ್ನದು, ನಮ್ಮೆಲ್ಲರದ್ದೂ ಆಗಿದೆ. ಕಥೆ ಯುದ್ಧದ ಮಧ್ಯೆ ನಿಂತ ಅರ್ಜುನ. ಕುರುಕ್ಷೇತ್ರದ ಮೈದಾನ. ಎದುರು ಯುದ್ಧಕ್ಕೆ ಸಿದ್ಧವಾದ ಸಾವಿರಾರು ಸೇನೆಗಳು. ಅರ್ಜುನನ ಕೈಯಲ್ಲಿದ್ದ ಗಾಂಡೀವ, ಬಿಲ್ಲು ನಡುಗ ತೊಡಗಿತು. ಅವನ ಕಣ್ಣುಗಳಲ್ಲಿ ಭಯ, ಮನಸ್ಸಿನಲ್ಲಿ ಗೊಂದಲ. ಇವರು ನನ್ನವರು, ಗುರುಗಳು, ಬಂಧುಗಳು. ಇವರನ್ನೇ ಕೊಲ್ಲಬೇಕಾ? ಅರ್ಜುನನು ರಥದ ಮೇಲೆ ಕುಸಿದು ಕೂತನು. ಅವನು ದೇವರನ್ನು ಬೇಡಲಿಲ್ಲ, ಯುದ್ಧವನ್ನು ಗೆಲ್ಲುವ ಶಕ್ತಿಯನ್ನು ಕೇಳಲಿಲ್ಲ. ಅವನು ಕೇವಲ ಒಂದೇ ಮಾತನ್ನು ಹೇಳಿದನು, ಕೃಷ್ಣ, ನನಗೆ ಯಾವ ದಾರಿ ಕಾಣಿಸುತ್ತಿಲ್ಲ. ಅದೇ ಕ್ಷಣದಲ್ಲಿ ಶ್ರೀಕೃಷ್ಣ ನಗುತ್ತಾನೆ. ಕೃಷ್ಣನ ನಗು ಅಹಂಕಾರದ ನಗುವಲ್ಲ, ಅದು ತಂದೆಯಂತೆ, ಸ್ನೇಹಿತನಂತೆ, ಗುರುಗಳಂತೆ ಇರುವಂತಹ ಒಂದು ಸುಂದರವಾದ ಭಾವನಾತ್ಮಕ ನಗುವಾಗಿತ್ತು. ಕೃಷ್ಣ ಪರಮಾತ್ಮನ ಬೋಧನೆ ಹೀಗಿದೆ. ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಅರ್ಜುನ, ನೀನು ಯುದ್ಧದ ಭಯದಿಂದ ಅಲ್ಲ, ಬಂಧನದಿಂದ ನಡುಗುತ್ತಿದ್ದೀಯ. ನೀನು ಫಲದ ಬಗ್ಗೆ ಯೋಚಿಸುತ್ತಿದ್ದೀಯ, ಆದರೆ ನಿನ್ನ ಕರ್ತವ್ಯವನ್ನು ಮರೆತು ಹೋಗಿದ್ದೀಯ. ನಿನ್ನ ಕೆಲಸವನ್ನು ನೀನು ಮಾಡು, ಫಲವನ್ನು ನನಗೆ ಬಿಟ್ಟು ಬಿಡು. ಅರ್ಜುನ ಕೇಳುತ್ತಾನೆ, ಆದರೆ ಕೃಷ್ಣ, ನಾನು ಸೋತರೆ, ನಾನು ನನ್ನ ಜೀವನವನ್ನು ಹಾಳು ಮಾಡಿಕೊಂಡರೆ, ಇದರಿಂದ ನನ್ನ ಜೀವನ ಹಾಳಾದರೆ ಏನು ಮಾಡಲಿ ಎಂದು. ಕೃಷ್ಣನು ಮೃದುವಾಗಿ ಹೇಳುತ್ತಾನೆ, ನೀನು ಸೋಲುವೆ ಎಂಬ ಭಯವು ಒಂದು ಅಹಂಕಾರವೇ. ನಿನ್ನ ಜೀವನವನ್ನು ನಾನೇ ನಡೆಸುತ್ತಿದ್ದೇನೆ ಎಂಬ ನಂಬಿಕೆ ಇರಲಿ. ಕತ್ತಲಲ್ಲಿ ದೀಪದ ಬೆಳಕು ಕಾಣಿಸದಿರಬಹುದು, ಆದರೆ ದೀಪ ನಂದಿದೆ ಎಂದರ್ಥವಲ್ಲ. ನಮ್ಮ ಜೀವನಕ್ಕೆ ಕೃಷ್ಣ ಪರಮಾತ್ಮನ ಈ ಸಂದೇಶ ಬಹಳನೇ ಉಪಯುಕ್ತವಾದದ್ದು. ಇವತ್ತು ನಾವು ಕೂಡ ಅರ್ಜುನನಂತೆಯೇ ಇದ್ದೇವೆ. ಕೆಲಸದಲ್ಲಿ ಸೋಲು, ಸಂಬಂಧಗಳಲ್ಲಿ ನೋವು, ಹಣಕಾಸಿನ ಸಮಸ್ಯೆ, ಯಾರಿಗೂ ಹೇಳಲಾಗದ ಮನಸ್ಸಿನ ಯುದ್ಧ. ನಾವು ಕೇಳುತ್ತೇವೆ, ಕೃಷ್ಣ, ನಾನು ಯಾಕೆ ಹೀಗೆ ಆಗುತ್ತಿದ್ದೇನೆ? ಆದರೆ ಇದಕ್ಕೆ ಕೃಷ್ಣ ನಮಗೆ ಹೇಳುತ್ತಾನೆ, ಕೇಳುತ್ತಾನೆ, ನೀನು ನಿನ್ನ ಧರ್ಮದಲ್ಲಿ ನಿಂತಿದ್ದೀಯಾ? ಹಾಗಾದರೆ ನೀನು ಸತ್ಯವಾಗಿದ್ದರೆ, ನೀನು ಶುದ್ಧ ಹೃದಯದಿಂದ ಪ್ರಯತ್ನಿಸುತ್ತಿದ್ದರೆ, ನೀನು ಯಾರಿಗೂ ಕೆಡುಕನ್ನು ಬಯಸಿಲ್ಲದಿದ್ದರೆ, ನೀನು ಸೋತವನಲ್ಲ, ಸೋಲುವುದೂ ಇಲ್ಲ. ನೀನು ನನ್ನ ಮಾರ್ಗದಲ್ಲಿ ಇರುವವನು. ಅಂತಿಮ ಸಂದೇಶ ಇದೆ. ನಿನ್ನ ಜೀವನದಲ್ಲಿ ಉತ್ತರ ಸಿಗದ ಪ್ರಶ್ನೆಗಳಿದ್ದರೆ, ನಿನ್ನ ಕಣ್ಣೀರಿನ ಮೌಲ್ಯ ಯಾರಿಗೂ ಗೊತ್ತಿಲ್ಲವೆನಿಸಿದರೆ, ಒಂದು ಮಾತು ನೆನಪಿರಲಿ, ಕೃಷ್ಣ ಮೌನವಾಗಿದ್ದಾನೆ ಎಂದರೆ ಅವನು ದೂರದಲ್ಲಿದ್ದಾನೆ ಎಂದರ್ಥವಲ್ಲ. ಅವನು ನಿನ್ನನ್ನು ತಯಾರಿಸುತ್ತಿದ್ದಾನೆ, ನಿನ್ನೊಳಗೆ ಶಕ್ತಿಯನ್ನು ಬೆಳೆಸುತ್ತಿದ್ದಾನೆ. ನೀನು ಒಂಟಿಯಾಗಿಲ್ಲ, ಕೃಷ್ಣನು ನಿನ್ನ ಜೊತೆಯಲ್ಲೇ ಇದ್ದಾನೆ. ಈ ಕಥೆಯು ನಿಮ್ಮ ಹೃದಯವನ್ನು ತಟ್ಟಿದರೆ, ಒಬ್ಬರು ನೋವಿನಲ್ಲಿ ಇರುವವರಿಗೆ ಹಂಚಿಕೊಳ್ಳಿ. ಅಲ್ಲಿಯೇ ನಿಮಗೆ ಕೃಷ್ಣ ಪರಮಾತ್ಮನ ಆಶೀರ್ವಾದ ಸಿಗುತ್ತದೆ. ಆಗ ನಿಮ್ಮ ಒಂದು ಮನಸ್ಸಿನ ಒಂದು ಒಳ್ಳೆತನವನ್ನು ನೋಡಿ ಕೃಷ್ಣ ಕೂಡ ನಗುತ್ತಾನೆ.
ಒಮ್ಮೆ ಕೃಷ್ಣ ಮತ್ತು ಸುಧಾಮ ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು. ಸುಧಾಮ ಬಹಳ ಬಡವನಾಗಿದ್ದನು. ಆದರೆ ಕೃಷ್ಣನ ಜೊತೆಗೆ ಇದ್ದಾಗ ಅವನಿಗೆ ಯಾವುದೇ ಕೊರತೆಯ ಅನುಭವ ಆಗುತ್ತಿರಲಿಲ್ಲ. ಅವನು ನಡೆಯುತ್ತಿರುವಾಗ ಸುಧಾಮ ತನ್ನ ಮಕ್ಕಳ ಬಗ್ಗೆ ಯೋಚಿಸುತ್ತಾ ದುಃಖಿತನಾದನು. ಕೃಷ್ಣ ಅವನ ದುಃಖವನ್ನು ಅರಿತು, ಸುಧಾಮ, ನಿನ್ನ ಮಕ್ಕಳಿಗಾಗಿ ನಾನು ಏನು ಮಾಡಲಿ ಎಂದು ಕೇಳಿದನು. ಸುಧಾಮ ಹೇಳಿದನು, ಕೃಷ್ಣ, ನನ್ನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಭವಿಷ್ಯ ಬೇಕು. ಅವರಿಗೆ ಸಹಾಯ ಮಾಡು. ಕೃಷ್ಣ ಹೇಳಿದನು, ಅದು ಸರಿಯಾದ ವಿನಂತಿ. ಆದರೆ ಮೊದಲು ನೀನು ನನಗಾಗಿ ಒಂದು ಕೆಲಸ ಮಾಡಬೇಕು. ಸುಧಾಮ ಒಪ್ಪಿದನು. ಕೃಷ್ಣ ಹೇಳಿದನು, ನೀನು ಹೋಗಿ ಒಂದು ಕೊಳದಲ್ಲಿ ಸ್ನಾನ ಮಾಡಿ ಬಾ. ಸುಧಾಮ ಹೋದನು. ಆದರೆ ಕೊಳದಲ್ಲಿ ನೀರು ಇರಲಿಲ್ಲ. ಅವನು ಹಿಂತಿರುಗಿ ಬಂದು ಕೃಷ್ಣನಿಗೆ ಹೇಳಿದನು, ಕೃಷ್ಣ, ಕೊಳದಲ್ಲಿ ನೀರು ಇಲ್ಲ. ಕೃಷ್ಣ ಹೇಳಿದನು, ಅದು ಸರಿ. ಈಗ ನೀನು ಹೋಗಿ ಒಂದು ಹಸುವಿನ ಕೊಟ್ಟಿಗೆಯಲ್ಲಿ ಸ್ವಲ್ಪ ಗೊಬ್ಬರ ತೆಗೆದುಕೊಂಡು ಬಾ ಎಂದು. ಸುಧಾಮ ಅಲ್ಲಿಗೂ ಹೋದನು. ಆದರೆ ಕೊಟ್ಟಿಗೆಯಲ್ಲಿ ಗೊಬ್ಬರ ಇರಲಿಲ್ಲ. ಅವನು ಹಿಂತಿರುಗಿ ಬಂದು ಕೃಷ್ಣನಿಗೆ ಹೇಳಿದನು, ಕೃಷ್ಣ, ಕೊಟ್ಟಿಗೆಯಲ್ಲಿ ಗೊಬ್ಬರ ಇಲ್ಲ ಎಂದು. ಕೃಷ್ಣ ಹೇಳಿದನು, ಸುಧಾಮ, ನೀನು ವಿನಂತಿಸಿದಂತೆ ನಾನು ನಿನ್ನ ಮಕ್ಕಳಿಗೆ ಸಹಾಯ ಮಾಡುತ್ತೇನೆ. ಆದರೆ ನೀನು ಕಲಿತ ಪಾಠವನ್ನು ಮರೆಯಬೇಡ. ಸುಧಾಮ ಗೊಂದಲಕ್ಕೊಳಗಾದನು. ಕೃಷ್ಣ ಹೇಳಿದನು, ನೀನು ಕೊಳದಲ್ಲಿ ನೀರು ಇಲ್ಲ ಎಂದು ಹೇಳಿದೆ, ಆದರೆ ನೀನು ನೀರಿಗಾಗಿ ಹುಡುಕಿದೆ. ನೀನು ಕೊಟ್ಟಿಗೆಯಲ್ಲಿ ಗೊಬ್ಬರ ಇಲ್ಲ ಎಂದು ಹೇಳಿದೆ, ಆದರೆ ನೀನು ಗೊಬ್ಬರಕ್ಕಾಗಿ ಹುಡುಕಿದೆ. ಅದೇ ರೀತಿ ನಿನ್ನ ಮಕ್ಕಳಿಗೆ ಸಹಾಯ ಮಾಡಲು ನಾನು ಇದ್ದೇನೆ, ಆದರೆ ನೀನು ಪ್ರಯತ್ನಿಸಬೇಕು. ಸುಧಾಮನು ಅರ್ಥ ಮಾಡಿಕೊಂಡು ಮತ್ತು ಅವನ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದಕ್ಕೆ ಪ್ರಾರಂಭಿಸಿದನು. ಕೃಷ್ಣನ ಆಶೀರ್ವಾದದಿಂದ ಅವನ ಮಕ್ಕಳು ಉತ್ತಮ ಶಿಕ್ಷಣವನ್ನು ಪಡೆದು ಯಶಸ್ವಿಯೂ ಆದರು. ಈ ಕಥೆಯ ನೀತಿ ಇಷ್ಟೆ. ಈ ಕಥೆಯು ನಮಗೆ ಕಠೋರ ಪರಿಶ್ರಮ ಮತ್ತು ಪ್ರಯತ್ನದ ಮಹತ್ವವನ್ನು ಕಲಿಸುತ್ತದೆ. ದೇವರು ನಮಗೆ ಸಹಾಯ ಮಾಡುತ್ತಾನೆ, ಆದರೆ ನಾವು ನಮ್ಮ ಕೈಯಲ್ಲಾದ ಪ್ರಯತ್ನವನ್ನು ಮಾಡಲೇಬೇಕು ಎಂದು. ನಿಮ್ಮ ಕನಸುಗಳನ್ನು ನಂಬಿ ಅವು ನಿಮ್ಮನ್ನು ನಿಮ್ಮ ಗುರಿಯತ್ತ ಕರೆದುಕೊಂಡು ಹೋಗುತ್ತವೆ. ಈ ರೀತಿ ನೀವು ಯಾವಾಗಲೂ ನಿಮ್ಮ ಗುರಿಯ ಬಗ್ಗೆ ಯೋಚಿಸುತ್ತಾ ಹೋದರೆ ನಿಮ್ಮ ಗುರಿ, ನಿಮ್ಮ ಕನಸು ಒಂದಲ್ಲ ಒಂದಿನ ಈಡೇರುತ್ತದೆ. ನಿಮ್ಮ ಕಣ್ಣೀರು ಹೆಚ್ಚಾದಾಗ ಅದನ್ನು ನಿಲ್ಲಿಸಬೇಡಿ, ಹರಿಯಲು ಬಿಟ್ಟು ಬಿಡಿ. ಏಕೆಂದರೆ ಅದು ಭಗವಂತನಿಗೆ ತಲುಪುವುದಕ್ಕೆ ಇರುವ ಸುಲಭ ಮಾರ್ಗ. ಯಾವಾಗ ಮನಸ್ಸು ಹಗುರವಾಗುತ್ತದೋ ಆಗ ಮಾತ್ರವೇ ಮನಸ್ಸಿನಲ್ಲಿ ಹೊಸ ದಾರಿಗಳು ಸಿಗಲು ಸಾಧ್ಯ. ಹಗುರವಾದ ಮನಸ್ಸು ವಿಶಾಲವಾಗಿ ಯೋಚಿಸುವ ಶಕ್ತಿ ಹೊಂದಿರುತ್ತದೆ. ಸೊ ವೀಕ್ಷಕರೇ, ಇವತ್ತಿನ ಈ ಅದ್ಭುತವಾದ ಸಂದೇಶಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಮಾಡಿ. ನೀವು ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳಿಯಲು ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.